ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ. ನಾನಿಲ್ಲಿ ಶ್ರೀರಂಗಪಟ್ಟಣ ಅಂತ ಗ್ರಾಮಕ್ಕೆ ಬಂದಿದ್ದೆ. ನಮ್ಮ ರೈತರು ಯಾವ ಥರ ಮನೆಗಳು ಕಟ್ಟಾರೆ, ಯಾವ ಥರ ವ್ಯವಸಾಯ ಮಾಡ್ತಾಯಿದ್ದಾರೆ, ಆಡು ಕುರಿ ಎಮ್ಮೆ ದನ ಕೋಳಿ ಕೊಕ್ಕೆಗಳು ಯಾವ ಥರ ಸಾಕರೆ ಅಂತ ಒಂದು ತೋರಿಸ್ತೀನಿ, ನಿಮಗೆ ಪರಿಚಯ ಮಾಡಿಸ್ತೀನಿ. ಅದು ಕಾಣಿಸ್ತಾ ಇರೋದು ಶ್ರೀರಂಗಪಟ್ಟಣ ವಿಸ್ಡಮ್ ಪಬ್ಲಿಕ್ ಸ್ಕೂಲ್ ಅಂತ. ತುಂಬ ಸಕ್ಕತ್ತಾಗೈತೆ. ಅದ್ರ ಒಳಗಡೆ ನಾವು ಡ್ರಾಯಿಂಗ್ ಮಾಡೋಕ್ಕೆ ಅಂದ್ಬಿಟ್ಟು ಬಿಡಿಸ್ಕೊಂಬಿಟ್ಟು ಬಂದಿದ್ದೇವೆ, ಚಿತ್ರ ಬರೆಯೋಕ್ಕೆ ಅಂತ ಬಂದಿದ್ದೇವೆ. ತುಂಬ ಸಕ್ಕತ್ತಾಗೈತೆ. ಅದೇ ಥರ ನೋಡಿ, ತುಂಬ ಆಡು ಕುರಿ ಎಲ್ಲ ಇಲ್ಲಿ ಮೇಯ್ತಾ ಇದ್ದಾವೆ. ನಮ್ಮ ರೈತರು ಬಿಟ್ಕೊಂಡು ಮೇಯ್ತಾ ಇದ್ದಾರೆ ಆಡು ಕುರಿಯ. ತುಂಬ ಸಕ್ಕತ್ತಾಗೈತೆ. ಆಡಂತೂ ಅದ್ಭುತ ಐತೆ ನೋಡಿ. ಒಳ್ಳೆ ಮನೆಗಳೈತೆ ಇಲ್ಲಿ, ಸಕ್ಕತ್ತಾಗೈತೆ. ಮನೆಯಂತೂ ತುಂಬ ಸಕ್ಕತ್ತಾಗಿ ಫೇಮಸ್ ಐತೆ ನೋಡಿ. ಆಡುಗಳು ಯಾವ ಥರ ಮೇಯ್ತಾ ಇವೆ ಅಂತ. ಅದು ದೂರದಲ್ಲಿ ಎಮ್ಮೆ ಕೂಡ ಕಾಣಿಸ್ತೈತೆ ನೋಡಿ. ನಮ್ಮ ರೈತರು ಸಾಕಿರುವಂಥ ಎಮ್ಮೆ ಅದು. ನಮ್ಮ ರೈತರು ಸಾಕಿರುವಂಥ ಆಡು ಕುರಿಗಳು ಇವೆಲ್ಲ. ಆಡುಗಳು ಮೇಕೆಗಳು ಮೇಯ್ತಾ ಇದ್ದಾವೆ, ತುಂಬ ಸಕ್ಕತ್ತಾಗಿ ಮೇಯ್ತಾ ಇದ್ದಾವೆ ಆಡುಗಳು ನೋಡಿ ಯಾವ ಥರ ಮೇಯ್ತಾ ಇದ್ದಾವೆ ಅಂತ ನೋಡಿ. ನಮ್ಮ ಅಜ್ಜಿ ಆಡು ಮೇಯಿಸ್ಕೊಂಡು ಹೋಗ್ತಿದ್ದಾರೆ ಮನೆಗೆ. ಇವರವೇ ಆಡು ಒಂದು 30 ಆಡು ಸಾಕಿದ್ದಾರೆ. ತುಂಬ ಸಖತ್ತಾಗಿ ಸಾಕಿದ್ದಾರೆ ಆಡಂತೂ. ತುಂಬ ಚೆನ್ನಾಗಿ ಮೇಯ್ತಿದ್ದಾವೆ ಒಂದಕ್ಕೊಂದು ನೋಡಿ. ಇವರೇ ಮೇಯಿಸ್ತಿರೋರು ನಮ್ಮ ಅಜ್ಜಿ. ಇವರು ಈ ಏಜಲ್ಲೂ ಆಡು ಕುರಿ ಇಟ್ಕೊಂಡ್ಬಂದಿದ್ದಾರೆ ನಮ್ಮ ಅಜ್ಜಿ ನೋಡಿ. ನೋಡಿ ಯಾವ ಥರ ಮೇಯಿಸ್ತಿದ್ದಾರೆ ಅಂತ ನೋಡಿದ್ರೆ ತಾನೆ ನೋಡಿ. ಪಕ್ಕದಲ್ಲಿ ಆಲದ ಮರಗಳು, ಬೇವಿನ ಮರ, ತೆಂಗಿನ ಸಸಿಗಳು. ನಮ್ಮ ರೈತರು ಏನೋ ಮಾಡ್ತಾಯಿದ್ದಾರೆ ಅಲ್ಲಿ, ಕಳೆ ಕೀಳ್ತಾಯಿದ್ದಾರೆ ಗದ್ದೆಯಲ್ಲಿ ನೋಡಿ. ಆಡುಗಳು ಯಾವ ಥರ ಮೇಯ್ತಿದ್ದೇವೆ ಅಂತ ನೋಡಿ. ತುಂಬ ಒಳ್ಳೆಯ ವಾತಾವರಣ ಇಲ್ಲಿ. ಶ್ರೀರಂಗಪಟ್ಟಣ ಗ್ರಾಮದ ರೈತರಿಗೆಲ್ಕ ನಮ್ಮ ಕಡೆಯಿಂದ ಧನ್ಯವಾದಗಳು. ತುಂಬ ಟ್ಯಾಂಕ್ಸ್ ನಿಮಗೆ ನೋಡಿ. ತುಂಬ ಸಖತ್ತಾಗೈತೆ. ಬೆಟ್ಟ ಅಂತೂ ತುಂಬ ಅದ್ಭುತ ಐತೆ. ಪಕ್ಕದಲ್ಲಿ ಆಲದ ಮರ ನೋಡಿ. ತುಂಬ ಒಳ್ಳೆ ವಾತಾವರಣ, ತುಂಬ ಸಖತ್ತಾಗೈತೆ ನೋಡಿ. ಬೆಟ್ಟ ನೋಡಿ, ಬೆಟ್ಟದ ಮೇಲ್ಗಡೆ ಪಕ್ಕದಲ್ಲಿ ಮನೆಗಳೆಲ್ಲ ಕಟ್ಟಿದ್ದಾರೆ. ತುಂಬ ಸಖತ್ತಾಗಿ ಕಟ್ಟಿದ್ದಾರೆ ನೋಡಿ. ಅವೆಲ್ಲ ಸರ್ಕಾರಿ ಮನೆಗಳಿರ್ಬೇಕು ಮೋಸ್ಟ್ಲಿ ಅನಿಸ್ತದೆ. ಆ ಥರ ಕಟ್ಟಾರೆ ಅಂದರೆ ಬೆಟ್ಟದ ಮಗ್ಗಲಲ್ಲಿ ನೋಡಿ ಯಾವ ಥರ ಐತೆ ಅಂತ ಬೆಟ್ಟ. ಅದೇ ಥರ ಇದೆ ಟೆಂಪಲ್. ಇದು ವೀರ ಆಂಜನೇಯ ಟೆಂಪಲ್. ಇದು ಹಳೆಯ ದೇವಸ್ಥಾನ ಮಂಟಪ. ಇದು ತುಂಬ ಸಕ್ಕತ್ತಾಗೈತೆ. ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿ, ತೋರಿಸ್ತೀನಿ ನೋಡಿ. ಒಳಗಡೆ ದೇವರಿಲ್ಲ, ಆದರೂ ತುಂಬ ಸಕ್ಕತ್ತಾಗೈತೆ ಮಂಟಪ. ಇದು ಒಳಗಡೆ ಗುಡಿ ಐತೆ ನೋಡಿ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ ಮಂಟಪ. ಇದು ಸಕ್ಕತ್ತಾಗೈತೆ. ಅದೇ ಥರ ಇಲ್ಲಿ ದೇವಸ್ಥಾನ ಸುತ್ತ ಆಲದ ಮರ, ಅರಳಿ ಮರ, ಬೇವಿನ ಮರ, ಆಲದ ಮರ, ಬಾಗೆ ಮರ, ನೀರು ಕುಡಿಕೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ವೀರಾಂಜನೇಯ ಟೆಂಪಲ್ ಇದು ತುಂಬ ಸಕ್ಕತ್ತಾಗೈತೆ ನೋಡಿ. ನಮ್ಮ ತಾತ ಮುತ್ತಾತಿರು ಕಟ್ಟಿರುವಂಥ ದೇವಸ್ಥಾನಗಳು ಇವೆಲ್ಲ ನಿಜವಾಗ್ಲೂ ನೋಡಿ. ತುಂಬ ಅದ್ಭುತವಾದ ಒಂದು ದೇವಸ್ಥಾನ ನೋಡಿ. ವೀರ ಆಂಜನೇಯ ಸ್ವಾಮಿ ಭಾವಚಿತ್ರ ನೋಡಿ ಯಾವ ಥರ ಐತೆ ಅಂತ. ಪಕ್ಕದಲ್ಲಿ ಬೆಟ್ಟ ಕೂಡ ಐತೆ. ತುಂಬ ಸಖತ್ತಾಗೈತೆ ಬೆಟ್ಟ ಅಂತೂ. ಅದ್ಭುತವಾದ ಒಂದು ಬೆಟ್ಟ ಇದು, ಸಖತ್ತಾಗೈತೆ. ಇಲ್ಲಿ ನಮ್ಮ ರೈತರೆಲ್ಲ ಕುತ್ಕೋಕ್ಕೆ ಯಾವ ಥರ ಕಟ್ಟಿದ್ದಾರೆ. ಆಲದ ಮರ ಕಟ್ಟೆ ಇದು. ತುಂಬ ಅದ್ಭುತವಾದ ಒಂದು ಚಪ್ಪಲಿ ಕಲ್ ಮೇಲೆ ಕುತ್ಕೋತಾರೆ. ಸಖತ್ತಾಗೈತೆ. ನೀವು ಬನ್ನಿ ಎಲ್ಲರೂ ಇಲ್ಲಿಗೆ ಒಂದು ಟ್ರಿಪ್ ಭೇಟಿ ಕೊಡಿ ನೋಡಿ ಯಾವ ಥರ ಐತೆ ಅಂತ. ಅದೇ ಥರ ಪಕ್ಕದಲ್ಲಿ ಬೆಟ್ಟ ಕೂಡ ಐತೆ. ತುಂಬ ಅದ್ಭುತವಾದ ಬೆಟ್ಟ ಇದು. ಎಲ್ಲರೂ ಬರಬೇಕು. ನಮ್ಮ ಕಲಾವಿದರು ಇಲ್ಲಿ ಲ್ಯಾಂಡ್ಸ್ಕೇಪ್ ಮಾಡೋಕ್ಕೆ. ತುಂಬ ಸಖತ್ತಾಗೈತೆ ಪ್ಲೇಸ್ ಅಂತೂ. ಬನ್ನಿ. ನಮ್ಮ ರೈತರು ಕಟ್ಟಿರುವಂಥ ಊರು ಇದು ಶ್ರೀರಂಗಪಟ್ಟಣ ನೋಡಿ. ಮಂಡ್ಯ ತಾಲೂಕು ಮೇಲ್ಕೋಟೆ ಕ್ಷೇತ್ರ ಸೇರಿದ್ದು. ನಾಗಮಂಗಲ ಇರಬೇಕು ಅನಿಸ್ತದೆ ಮೋಸ್ಟ್ಲಿ. ನಾಗಮಂಗಲ ತಾಲೂಕು ಸೇರಿ
ಇರೋದು ಈ ಊರು. ತುಂಬ ಸಖತ್ತಾಗೈತೆ. ಬನ್ನಿ ಎಲ್ಲರೂ ಅದ್ಭುತವಾದ ಒಂದು ಅರಳಿಕಟ್ಟೆ ನೋಡಿ, ತುಂಬ ಸಖತ್ತಾಗೈತೆ ಅರಳಿಕಟ್ಟೆ. ಅದೇ ಥರ ಆಂಜನೇಯ ಟೆಂಪಲ್ ನೋಡಿ, ಗರುಡ ಕಂಬ ಮುಂದಗಡೆ ನಂದಿ ಕಂಬ ಅಂತಾರೆ ಇದಕ್ಕೆ ನೋಡಿ, ತುಂಬ ಸಖತ್ತಾಗೈತೆ. ಎಳ್ಳು ಬತ್ತಿ ಹತ್ತಿಸುವಂಥ ಜಾಗ ಇದು ನೋಡಿ. ದೀಪದ ಮೇಲೆ ಎಳ್ಳು ಬತ್ತಿ ಹತ್ತಿಸುವಂಥ ಜಾಗ ಇದು, ತುಂಬ ಸಖತ್ತಾಗೈತೆ. ಅದೇ ಥರ ವೀರ ಆಂಜನೇಯ ಸ್ವಾಮಿ ಟೆಂಪಲ್ ಇದು, ಅದ್ಭುತ ಐತೆ. ಇವತ್ತು ಶ್ರಾವಣ ಶನಿವಾರ ನೋಡಿ, ತುಂಬ ಸಖತ್ತಾಗೈತೆ. ಇವಾಗ ತಾನೇ ಬಾಗಿಲು ಹಾಕೊಂಡು ಹೋಗಿದ್ದಾರೆ ಅರ್ಚಕರು ನೋಡಿ. ಅದ್ಭುತವಾದಂಥ ಒಂದು ದೇವಸ್ಥಾನ. ಬರಬೇಕು ನಮ್ಮ ಕಲಾವಿದರು ಡ್ಯಾನ್ಸ್ ಕಪ್ ಮಾಡೋಕೆ. ಇಲ್ಲಿಗ ಸಖತ್ತಾಗೈತೆ ನೋಡಿ. ಎಂತೆಂಥ ಬೆಟ್ಟಗಳವೆ, 3 ಬೆಟ್ಟ, ಬ್ರಹ್ಮ ವಿಷ್ಣು ಮಹೇಶ್ವರ ನೋಡಿ. 3 ಬೆಟ್ಟ. ಇಲ್ಲಿ 3 ಜನ ಅಣ್ಣ ತಮ್ಮದಿರಂತ ಇವರು ನೋಡಿ. ಬ್ರಹ್ಮ ವಿಷ್ಣು ಮಹೇಶ್ವರ ನೋಡಿ. 3 ಬೆಟ್ಟನೂ ಒಂದಕ್ಕೊಂದು ಯಾವ ಥರ ಕಚ್ಕೊಂಡೈತೆ ಅಂತ ನೋಡಿ. ಎಲ್ಲೂ ಇಲ್ಲ ಈ ಥರ 3 ಬೆಟ್ಟ. ಇಲ್ಲೇ ಶ್ರೀರಂಗಪಟ್ಟಣ ಗ್ರಾಮದಲ್ಲೇ ಇರೋದು. ಅಲ್ಲಿ ನಾಗಮಂಗಲ ತಾಲೂಕು ಸೇರಿದ್ದು. ತುಂಬ ಸಖತ್ತಾಗೈತೆ ಊರಂತೂ. ನಿಜಕ್ಕೂ ಬರಬೇಕು ನೀವು ಇಂಥ ಊರಿಗೆ. ಪುಣ್ಯ ಮಾಡಿದಾರೆ ಕಲಾವಿದರು ಇಂಥ ಊರಿಗೆ ಬಂದು ಬರೋಕೆ. ತುಂಬ ಸಖತ್ತಾಗೈತೆ. ಬನ್ನಿ ನೋಡು, ನಮ್ಮ ತಾಯಿ ಈ ಏಜಲ್ಲೂ ಬಂದು ಆಡು ಮೇಯಿಸ್ತವ್ರೆ ಅಂದರೆ ತುಂಬ ಗ್ರೇಟು ನಿಜಕ್ಕೂ ನಮ್ಮ ತಾಯಿಗೆ. ನೋಡು, ಇವತ್ತಿನ ಮಕ್ಕಳು ಯಾರು ಬರಲ್ಲ ಆಡು ಕುರಿ ಮೇಯ್ಸೋಕೆ. ಇವತ್ತೆಲ್ಲ ಬೇರೆ ಕಡೆ ಹೋಯ್ತಾರೆ ಇವತ್ತಿನ ಮಕ್ಕಳು, ಗೊತ್ತಾ ನೋಡಿ. ಆಡು ಕುರಿ ಮೇಯ್ಸೋಕೆ ಇವತ್ತಿನ ಮಕ್ಕಳು ಯಾವ್ದು ಕಾರಣಕ್ಕೂ ಬರಲ್ಲ. ಎಮ್ಮೆ ದನ ಮೇಯ್ಸಲ್ಲ ಇವತ್ತಿನ ಮಕ್ಕಳು. ನಮ್ಮ ರೈತರು ಮಾಡಿ ಬಿಟ್ಬಿಟ್ಟು ಹೋಗಿರುವಂಥ ಆಡು ಕುರಿ ಎಮ್ಮೆ ದನ ಹಸು ಏನೆಲ್ಲ ಸಾಕಿದ್ದಾರೆ ನಮ್ಮ ರೈತರು ಅವತ್ತಿನ ಕಾಲದಲ್ಲಿ. ಇವತ್ತಿನ ಕಾಲದಲ್ಲಿ ಯಾರೂ ಆ ಥರ ಸಾಕಲ್ಲ, ಎಲ್ಲ ಸೋಕಿ ಕಲ್ತ್ಕೊಬಿಟ್ಟಾರೆ ನೋಡಿ. ನಮ್ಮ ರೈತರು ಯಾವ ಥರ ಮನೆಗಳು, ಯಾವ ಥರ ಜಮೀನು ವ್ಯವಸಾಯ ಎಲ್ಲ ಮಾಡ್ತಾಯಿದ್ದಾರೆ ಅಂತ ನಿಜವಾಗ್ಲೂ ನೋಡಿ. ಈ ಏಜಲ್ಲಿ ನಮ್ಮ ತಾಯಿ ಆಡು ಕುರಿ ಮೇಯ್ಸೋಕೆ ಬಂದರೆ ಅಂದರೆ ಅವ್ರಿಗೆ ಗ್ರೇಟು ನಿಜವಾಗ್ಲೂ. ಅವ್ರಿಗೆ ಟ್ಯಾಂಕ್ಸ್ ಕೊಡಬೇಕು ನಮ್ಮ ಕಡೆಯಿಂದ. ಅಮ್ಮ ನಿಮಗೆ ಟ್ಯಾಂಕ್ಸ್, ಧನ್ಯವಾದಗಳು ನೋಡಿ. ತುಂಬ ಸಖತ್ತಾಗೈತವೆ.